ಬಿಜೆಪಿ ಮತ್ತು ಜೆಡಿಎಸ್ ಮೊದಲ ಮೈತ್ರಿ ಸಮನ್ವಯ ಸಭೆ ಕೋಲಾರದ ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ಈ ಸಮನ್ವಯ ಸಭೆ ನಡೆಯಿತು. ಕೋಲಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೊದಲ ಸಮನ್ವಯ ಸಭೆ. ಆದರೆ ಸಭೆಯಲ್ಲೇ ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ಅವರು ಮುನಿಸಿಕೊಂಡಿದ್ದಾರೆ. ಸಭೆಯಲ್ಲಿ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈ ಸಂಪಂಗಿ ಅವರು ಅಸಮಾಧಾನಗೊಂಡರು. ಬೇಸರದಿಂದಲೇ ವೇದಿಕೆಯಿಂದ ಕೆಳಗಿಳಿದು ಸಭಿಕರ ಜೊತೆಗಡೆ ಕೂತ್ಕೊಂಡಿದ್ದಾರೆ. ವೈ ಸಂಪಂಗಿ ಅವರನ್ನ ಮನವೊಲಿಸಿ ಭಾಷಣಕ್ಕೆ ನಂತರ ಮುಖಂಡರು ಕರೆದೊಯ್ದಿದ್ದಾರೆ. ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸಮನ್ವಯ ಸಭೆಯಲ್ಲಿ ವೈ ಸಂಪಂಗಿ ಅವರು ಬೇಸರಗೊಂಡಿದ್ರು. ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈ ಸಂಪಂಗಿ ಅವರಿಗೆ ಅಸಮಾಧಾನ ಆಗಿತ್ತು. ತಕ್ಷಣವೇ ಅವರು ಬೇಸರದಿಂದ ವೇದಿಕೆಯಿಂದ ಕೆಳಗಿಳಿದು ಬಂದು ಕೆಳಗಡೆ ಕೂತಂತಹ ಸಭಿಕರ ಜೊತೆಗೇನೆ ಕೂತ್ಕೊಳ್ತಾರೆ. ಅದಾದ್ಮೇಲೆ ಅಲ್ಲಿಗೆ ಬಂದಂತಹ ಮುಖಂಡರು ಅವರ ಮನವೊಲಿಸಿ ಮತ್ತೊಮ್ಮೆ ಅವರನ್ನ ಭಾಷಣಕ್ಕೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ. ಆದರೆ ಭಾಷಣದ ಸಂದರ್ಭದಲ್ಲಿ ಯಾವ ವಿಚಾರದಿಂದಾಗಿ ವೈ ಸಂಪಂಗಿ ಅವರಿಗೆ ಬೇಸರ ಆಯಿತು, ಬೇಸರ ಮೂಡಿಸುವಂತಹ ಬೆಳವಣಿಗೆ ಸಮನ್ವಯ ಸಭೆಯಲ್ಲಿ ಏನಾಯಿತು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ, ಯಾವ ಕಾರಣಕ್ಕೋಸ್ಕರ ಸಂಪಂಗಿ ಅವರು ಮುನಿಸ್ಕೊಂಡು ವೇದಿಕೆಯಿಂದ ಕೆಳಗಿಳಿದು ಬಂದ್ರು ಅಂತ ಏನಾಯ್ತಲ್ಲಿ? ಮಧುಶ್ರೀ, ಇದು ಮೊದಲ ಸಮನ್ವಯ ಸಮಿತಿ ಸಭೆ ಕೋಲಾರ ಜಿಲ್ಲೆಯ ಮಟ್ಟಿಗೆ. ಯಾಕಂದ್ರೆ ಮೈತ್ರಿ ಆದ ನಂತರದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮುಖಂಡರು ಮತ್ತೆ ಎಲ್ಲ ಇಡೀ ಜಿಲ್ಲೆಯ ಎಲ್ಲಾ ನಾಯಕರು ಸೇರಿ ಮಾಡಿದಂತ ಸಭೆ. ಅಂದ್ರೆ ಸಭೆನಲ್ಲಿ ಎಲ್ಲವೂ ಕೂಡ ನಿಗದಿಯಂತೆ ಎಲ್ಲವೂ ಕೂಡ ಚೆನ್ನಾಗೇ ನಡೀತಾ ಇತ್ತು. ಆದ್ರೆ ಭಾಷಣಗಳು ಮಾಡೋ ವಿಚಾರದಲ್ಲಿ ಬಿಜೆಪಿಯ ನಾಯಕರ ನಡುವೆ ಇದ್ದಂತ ವೈಮನಸ್ಸೆ ಅಲ್ಲಿ ಬಯಲಿಗೆ ಬಂದಂತದ್ದು. ಅಂದ್ರೆ ಸಂಸದ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ವೈ ಸಂಪಂಗಿ ಅವರ ನಡುವೆ ಇದ್ದಂತ ವೈಮನಸ್ಸೆ ಅಲ್ಲಿ ಬಯಲಿಗೆ ಬಂದಂತದ್ದು. ಅಂದ್ರೆ ಎಲ್ಲಾ ನಾಯಕರು ಕೂಡ ತಮ್ಮ ಭಾಷಣವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಂಪಂಗಿ ಅವರ ಸರದಿ ಬಂದಂತ ಸಂದರ್ಭದಲ್ಲಿ ಸಂಸದ ಮುನಿಸ್ವಾಮಿ ಅವರು ಈಗಾಗಲೇ ಊಟದ ಸಮಯ ಆಗಿದೆ, ಎಲ್ರಿಗೂ ಭಾಷಣ ಕೊಡೋದು ಬೇಡ, ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ಬೇಡ ಅನ್ನೋ ಒಂದು ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಬೇಸರಗೊಂಡಂತ ಸಂಪಂಗಿ ಅವರು ವೇದಿಕೆ ಮೇಲಿಂದ ಇಳಿದು ಕೆಳಗಡೆ ಹೋಗಿ ಕೂತ್ಕೊಂತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಾಜಿ ಶಾಸಕರು ಹಾಗೂ ಅಲ್ಲಿದ್ದಂತ ಕೆಲವು ಜೆಡಿಎಸ್ ಮುಖಂಡರು ಸಂಪಂಗಿ ಅವರ ಮನವೊಲಿಸಿ ಅವ್ರನ್ನ ಮತ್ತೆ ವೇದಿಕೆಗೆ ಕರ್ಕೊಂಡ್ಬಂದು ಅವ್ರಿಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಇದು ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಇದ್ದಂತ ವೈಮನಸ್ಯ ಅಲ್ಲ, ಇದು ಬಿಜೆಪಿ ಮತ್ತೆ ಬಿಜೆಪಿಯ ಮುಖಂಡರುಗಳ ನಡುವೆ ಇದ್ದಂತ ವೈಮನಸ್ಯ. ಅದು ಈ ಒಂದು ಸಭೆಯಲ್ಲಿ ಬಯಲಾಗಿತ್ತು. ಮಧುಶ್ರೀ, ಧನ್ಯವಾದ ರಾಜೇಂದ್ರ ತಮ್ಮ ಮಾಹಿತಿಗಾಗಿ.